ವಧೂಃ ಶ್ವಶ್ರೂಸ್ಥಾನೆ ವ್ಯವಹರತಿ ಪುತ್ರಃ ಪಿತೃಪದೇ. ವಧೂಃ ಶ್ವಶ್ರೂಸ್ಥಾನೆ ವಧೂಃ ಶ್ವಶ್ರೂಸ್ಥಾನೆ ವ್ಯವಹರತಿ ಪುತ್ರಃ ಪಿತೃಪದೇ. ಪದೇ ರಿಕ್ತೆ ರಿಕ್ತೆ ವಿನಿಹಿತ ಪದಾರ್ಥಾಂತರಮಿತಿ. ಪದೇ ರಿಕ್ತೆ ರಿಕ್ತೆ ವಿನಿಹಿತ ಪದಾರ್ಥಾಂತರಮಿತಿ. ನದಿ ಸ್ರೋತ ನ್ಯಾಯಾದ ಕಲಿತ ವಿವೇಕ ಕ್ರಮಘನಂ. ನದಿ ಸ್ರೋತ ನ್ಯಾಯಾದ ಕಲಿತ ವಿವೇಕ ಕ್ರಮಘನಂ. ನ ಚ ಪ್ರತ್ಯಾವೃತ್ತಿಃ ಪ್ರವಹತಿ ನ ಚ ಪ್ರತ್ಯಾವೃತ್ತಿಃ ಪ್ರವಹತಿ ಜಗತ್ಪೂರ್ಣಮಥ ಚ. ನ ಚ ಪ್ರತ್ಯಾವೃತ್ತಿಃ ಪ್ರವಹತಿ ಜಗತ್ಪೂರ್ಣಮಥ ಚ. ಜಗತ್ಪೂರ್ಣಮಥ ಚ. ಶ್ರೀ ಗುರುಭ್ಯೋ ನಮಃ. ಇಂದು ಕನ್ಯೆಯಾಗಿ ಮದುಮಗಳಾಗಿ ಒಂದು ಮನೆಗೆ ಬಂದಂತಹವಳು ಅದೇ ಮನೆಯಲ್ಲಿ ಅದೇ ಸ್ಥಾನದಲ್ಲಿ ಯಾವಾಗಲೂ ಹಾಗೆಯೇ ಇರುವಂತಹದ್ದಲ್ಲ. ಆಕೆಯ ಸ್ಥಾನ ಬದಲಾಗುತ್ತಾ ಹೋಗುತ್ತದೆ. ಆಕೆ ಮಗನನ್ನು ಪಡೆದು ತಾಯಿಯಾಗುತ್ತಾಳೆ. ಹಾಗೆಯೇ ಮುಂದೆ ಮಗನು ಪ್ರಾಯಪ್ರಬುದ್ಧನಾದಾಗ ಅವನಿಗೆ ಮದುವೆಯಾದಂತಹ ಸಂದರ್ಭದಲ್ಲಿ ಹೊಸ ವಧು ಆತನ ಜೊತೆಗೆ ಮನೆಗೆ ಬಂದಾಗ ಆಕೆ ಅತ್ತೆಯಾಗುತ್ತಾಳೆ. ಎಂದರೆ ಒಂದು ಕಾಲದ ಸೊಸೆಯೇ ಇನ್ನೊಂದು ಕಾಲದಲ್ಲಿ ಅತ್ತೆಯಾಗುತ್ತಾಳೆ. ಹಾಗೆಯೇ ಆ ಮನೆಯಲ್ಲಿ ಮಗನಾಗಿದ್ದವನು ಮುಂದೆ ತಂದೆಯಾಗುತ್ತಾನೆ, ತಂದೆಯ ಸ್ಥಾನವನ್ನು ಹೊಂದುತ್ತಾನೆ. ಹೀಗೆ ಯಾವುದೇ ಸ್ಥಳವು ರಿಕ್ತವಾದಾಗ, ಅಂದರೆ ಬದಲಾಗಿ ಅಲ್ಲಿ ಎಡೆಯುಂಟಾದಾಗ ಅಲ್ಲಿ ವಿನಿಹಿತವಾದ ಪದಾರ್ಥಗಳು, ಅಂದರೆ ಅಲ್ಲಲ್ಲಿಗೆ ಯೋಗ್ಯವಾದಂತಹ ವಿಷಯಗಳು ಆ ಸ್ಥಾನವನ್ನು ತುಂಬುತ್ತವೆ. ಇದು ಹೇಗೆ ಎಂದರೆ ನದಿ ಸ್ರೋತೋನ್ಯಾಯದ ಪ್ರಕಾರ. ನದಿಯಲ್ಲಿ ಸ್ರೋತಸ್ಸು ಪ್ರವಾಹ ಅದು ಹರಿತಲೇ ಇರ್ತದೆ. ಆದರೆ ಹರಿತಾ ಇದೆ ಎಂಬುದು ನಮಗೆ ಗೊತ್ತಿಲ್ಲದೆ ನಾವು ನದಿ ಹರಿಯುತ್ತದೆ ಆದರೆ ನದಿ ಅಲ್ಲಿ ಇದೆ ಎಂಬುದಾಗಿ ಹೇಳ್ತೇವೆ. ಹಾಗಲ್ಲ. ನದಿಯಲ್ಲಿರುವ ನೀರು ಮುಂದೆ ಹೋಗುತ್ತಾ ಇರ್ತದೆ. ಮುಂದೆ ಹೋದಂತಹದ್ದು ಮುಂದೆ ಹೋದ ಹಾಗೆ ಆ ಖಾಲಿಯಾದ ಸ್ಥಳವನ್ನು ಅನಂತರ ಬಂದ ನೀರು ತುಂಬಿಕೊಳ್ಳುತ್ತದೆ. ಈ ಮುಂದೆ ಹೋದ ನೀರು ಹಿಂದಕ್ಕೆ ಬರುವುದಿಲ್ಲ. ನಚ ಪ್ರತ್ಯಾವೃತ್ತಿ, ಹಿಂದಕ್ಕೆ ಬರುವಂತಹ ವಿಷಯವೇ ಇಲ್ಲ. ಈ ಜಗತ್ತು ಪೂರ್ಣ ರೂಪದಲ್ಲಿ ಹೀಗೆ ಹರಿಯುತ್ತಾ ಇರುತ್ತದೆ. ನಮಗೆ ಮಾತ್ರ ಆ ಕಾಲದ ಹರಿವು ಗಮನಕ್ಕೆ ಬಾರದ ಹಾಗೆ ಇರುತ್ತದೆ. ಕಾಲ ಹೋಗುತ್ತಲೇ ಇರ್ತದೆ, ಹೋದ ಕಾಲ ಹಿಂದೆ ಬರುವುದಿಲ್ಲ. ಇದನ್ನೇ ನಮ್ಮ ಲೌಕಿಕ ಭಾಷೆಯಲ್ಲಿ ಹೇಳುತ್ತಾರೆ, ಕಡಿದ ನೀರು ಕಟ್ಟಕ್ಕೆ ಬರುವುದಿಲ್ಲ ಎಂಬ ಹಾಗೆ. ಕಟ್ಟಿದಂತಹ ನೀರು ಕಡಿದು ಹೋದರೆ ಆ ನೀರು, ಹರಿದು ಹೋದ ನೀರು ಹಿಂದಕ್ಕೆ ಬರುವುದಿಲ್ಲ ಎಂಬ ಅರ್ಥ. ಹಾಗೆ ಇಡೀ ಪ್ರಪಂಚ ನದಿಯ ಪ್ರವಾಹದ ಹಾಗೆ ಮುಂದುವರಿಯುತ್ತಲೇ ಇರುತ್ತದೆ. ಕಳೆದು ಹೋದ ಕಾಲ ಹಿಂದಕ್ಕೆ ಬರುವುದಿಲ್ಲ ಎಂಬುದನ್ನು, ಜಗತ್ತು ಯಾವಾಗಲೂ ಪರಿವರ್ತನಶೀಲವಾಗಿಯೇ ಇರುತ್ತದೆ ಎಂಬುದನ್ನು, ಯಾವಾಗಲೂ ಒಂದು ವಸ್ತುವಿಗೆ ಒಂದು ಕಾಲದಲ್ಲಿ ಒಂದು ಸ್ಥಾನ ಇದ್ದರೆ ಇನ್ನೊಂದು ಕಾಲದಲ್ಲಿ ಇನ್ನೊಂದೇ ಸ್ಥಾನ ಬರಬಹುದು ಎಂಬುದನ್ನು, ವಸ್ತುವಿನ ಹಾಗೆ ವ್ಯಕ್ತಿಗೆ ಕೂಡ ಇನ್ನೊಂದೇ ಸ್ಥಾನ ಬರಬಹುದು ಎಂಬುದನ್ನು ಈ ಪದ್ಯದಲ್ಲಿ ಹೇಳಲಾಗಿದೆ. ರಾಜಶೇಖರ ಎಂಬ ಕವಿಯ ಕಾವ್ಯಮೀಮಾಂಸಾ ಎಂಬ ಗ್ರಂಥದಲ್ಲಿರುವ ಈ ಕವಿತೆ ಲೋಕ ಜೀವನದ ಒಂದು ತತ್ವವನ್ನು ನಿರೂಪಿಸುತ್ತದೆ. ನಮಸ್ಕಾರ.